ಪಿತೃಶುಭ ಫಲಂ ತಂದೆಯ ಆರೋಗ್ಯ ವೃದ್ಧಿಯಾಗುವಂಥ ಯೋಗಗಳಿರತಕ್ಕಂಥದ್ದು. ತಾಮ್ರದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ಫಲಗಳು ಬರುವಂಥದ್ದು. ನಿಮಗೆ ರಾಜಯೋಗವನ್ನು ತಂದುಕೊಡುವಂಥ ಎಲ್ಲ ಲಕ್ಷಣಗಳನ್ನು ಹೇಳುತ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಪ್ರಧಾನವಾಗಿ ಸಿಂಹರಾಶಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮೊದಲನೇದಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂತ ಹೇಳುವುದನ್ನು ನೋಡೋದಾದರೆ, ಜನ್ಮರಾಶಿಯಲ್ಲಿರ್ತಕ್ಕಂತಹ ಕೇತುವು ಅದೇ ರೀತಿಯಾಗಿ 16ನೇ ತಾರೀಕಿಗೆ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂಥ ಸಿಂಹರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದಿರುತ್ತೆ. 2ನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನು, ಅದೇ ರೀತಿ ಕುಂಭರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನರಾಶಿಯಲ್ಲಿರ್ತಕ್ಕಂತಹ ಶನಿಯು, ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರು ಶುಕ್ರರು, ಕರ್ಕಾಟಕ ರಾಶಿ 12ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ ಬುಧರಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ಜನ್ಮರಾಶಿಯಲ್ಲಿರತಕ್ಕಂತಹ ಕೇತುವು ಸಾಕಷ್ಟು ಆರೋಗ್ಯಕ್ಕೆ ತೊಂದರೆ ತಾಪತ್ರೆಗಳನ್ನು ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಬೇಕಾದಂತಹ ಒಂದು ಸಮಯ ಆಗಿರುವಂಥದ್ದು. ಕುಕ್ಷ ಕ್ಷಿಜೋ ವ್ಯಾಧಿ, ಆತ್ಮಪೀಡ, ಉಷ್ಣ ರುಕ್ತಥ, ಆತ್ಮಪೀಡೆ ಅಂತ ವಿಪರೀತವಾದಂಥ ಟೆನ್ಷನ್ಗಳಾಗಿರಬಹುದು, ಅಥವಾ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳುವಂಥ ಟೆನ್ಷನ್ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಮಾನಸಿಕ ಸ್ಥಿಮಿತತೆ ಬಹಳ ಪ್ರಮುಖವಾಗಿರುವಂಥ ವಿಷಯಗಳಾಗಿರುತ್ತೆ. ವೀಕ್ಷಕರೇ, ಅರ್ಥ ಮಾಡಿಕೊಳ್ಳಿ, ಜೀವನದಲ್ಲಿ ಗಳಿಸಬೇಕಾಗಿರುವಂಥ ಎಲ್ಲವುದನ್ನೂ ಕೂಡ ನಾವು ಗಳಿಸುವಂಥ ಪ್ರಯತ್ನಕ್ಕೆ ಪ್ರಧಾನವಾಗಿ ಮನಸ್ಸು ಮುಖ್ಯವಾಗಿರುತ್ತೆ. ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಆತ್ಮಸ್ಥೈರ್ಯ ಎಲ್ಲವೂ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. 16ನೇ ತಾರೀಕಿಗೆ ರವಿಯ ಒಂದು ಪ್ರವೇಶದಿಂದ ತನುಸ್ತು ರವಿಸ್ತುಂಗ ಎಷ್ಟಿಂ ವಿಧತ್ತೆ ಮನಸ್ಸಂತಪೆ ದಾರದಾಯಾದ ವರ್ಗ ಅಂತ ಹೇಳುತ್ತೆ. ಅಂತ ಹೇಳಿದರೆ, ಪರಿಪೂರ್ಣವಾಗಿ ಒಂದು ಆತ್ಮಸ್ಥೈರ್ಯ ವೃದ್ಧಿಯಾಗುವಂಥ ಕಾಲಘಟ್ಟ, ಆರೋಗ್ಯದಲ್ಲಿಯೂ ಕೂಡ ಬಹಳ ಒಳ್ಳೆಯ ಫಲವನ್ನು ಕಾಣುವಂತಹ ಕಾಲಘಟ್ಟವಾಗಿರುವಂಥದ್ದು. ಜನ್ಮರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ಬರುವಂತಹ ರವಿಯ ಒಂದು ಪ್ರಧಾನವಾಗಿರ್ತಕ್ಕಂತಹ ಯೋಗವು ನಿಮಗೆ ರಾಜಯೋಗವನ್ನು ತಂದುಕೊಡುವಂತಹ ಎಲ್ಲ ಲಕ್ಷಣಗಳನ್ನು ಹೇಳುತ್ತೆ. ರಾಜಗ್ರಹನಾದಂತಹ ರವಿಯ ಒಂದು ಪ್ರಭಾವದಿಂದ ಸಾಕಷ್ಟು ಆತ್ಮಸ್ಥೈರ್ಯ ವೃದ್ಧಿ ಆಗುವಂಥದ್ದು. ತಾಮ್ರಂ ಸ್ವರ್ಣಂ ಪಿತೃಶುಭ ಫಲಂ ಆತ್ಮಸೌಖ್ಯ ಪ್ರತಾಪಂ ಅಂತ ಹೇಳುತ್ತೆ. ತಾಮ್ರದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ಫಲಗಳು ಬರುವಂಥದ್ದು. ಸ್ವರ್ಣ, ಚಿನ್ನಾಭರಣಗಳನ್ನು ಖರೀದಿಯನ್ನು ಮಾಡುವಂಥದ್ದಿರಬಹುದು, ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗಿರಬಹುದು. ಪಿತೃಶುಭ ಫಲಂ, ತಂದೆಯ ಆರೋಗ್ಯ ವೃದ್ಧಿಯಾಗುವಂಥ ಯೋಗಗಳಿರತಕ್ಕಂಥದ್ದು. ಪಿತ್ರಾರ್ಜಿತವಾದಂತಹ ಸಂಪತ್ತುಗಳು ಕೈ ಸೇರುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಆತ್ಮಸೌಖ್ಯ ಪ್ರತಾಪಂ, ನಿಮ್ಮ ಧೈರ್ಯ ವೃದ್ಧಿಯಾಗುವಂಥದ್ದಿರುತ್ತೆ. ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರವಾಗಿ ನೀವು ಭಯ ಬೀಳ್ತಾ ಇದ್ರೋ ಅಥವಾ ಯೋಚನೆಯನ್ನು 10 ಸಲ ಮಾಡ್ತಾ ಇದ್ರೋ, ಆ ಒಂದು ಕೆಲಸ ಕಾರ್ಯವನ್ನು ಬಹಳ ಧೈರ್ಯದಿಂದ ಶ್ರದ್ಧೆಯಿಂದ ಮಾಡುವಂಥ ಕಾರ್ಯ ಏನಿದೆ ಅದೆಲ್ಲವೂ ಕೂಡ ಬಹಳ ಸುಲಭವಾಗಿ ಸುಗಮವಾಗಿ ಸಾಗುವಂಥ ಒಂದು ಕಾಲಘಟ್ಟವಾಗಿರುವಂಥದ್ದು. ಅದೇ ರೀತಿಯಾಗಿ ಕೇತುವು ಛಾಯಾಗ್ರಹರಾಗಿರೋದ್ರಿಂದಾಗಿ, ರಾಹುಕೇತುಗಳು ಛಾಯಾಗ್ರಹಗಳು, ಈ ಒಂದು ಕೇತುವಿನ ಒಂದು ಸಂಚಾರವೂ ಕೂಡ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ವೀಕ್ಷಕರೇ, ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಸೂಕ್ಷ್ಮದಿಂದ ನೀವು ಆರೋಗ್ಯವನ್ನು ಗಮನಿಸಬೇಕಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ, ಆಹಾರವನ್ನು ತಗೊಳ್ಳುವಂತಹ ವಿಷಯದಲ್ಲಿರಬಹುದು, ಸಾಕಷ್ಟು ಗಮನವನ್ನು ವಹಿಸಬೇಕಾಗತ್ತೆ. ಕೇತುವಿನಿಂದ ಅಗ್ನಿತತ್ವವನ್ನು ಕೂಡ ನಾವು ಚಿಂತನೆ ಮಾಡುವಂಥದ್ದಿರುತ್ತೆ. ಕುಜನ ಕಾರಕತ್ವ ಇರೋದರಿಂದಾಗಿ ಬೆಂಕಿಯ ಅವಘಡಗಳು ಕೂಡ ಬರುವಂಥ ಸಾಧ್ಯತೆಗಳಿರತಕ್ಕಂಥದ್ದು. ಜಠರಾಗ್ನಿ ಅಂತ ಹೇಳಿದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಕೆಲವಷ್ಟು ತೊಂದರೆ ತಾಪತ್ರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೂಕ್ಷ್ಮವಾಗಿ ಗಮನಿಸಿಕೊಂಡು ಯಾವುದನ್ನು ನೆಗ್ಲೆಕ್ಟ್ ಮಾಡ್ದೇನೆ ಸರಿಯಾದಂತಹ ವೈದ್ಯರ ಒಂದು ಸಲಹೆಯನ್ನು ತಗೊಂಡು ಮುನ್ನಡೆಯಿರಿ. ಒಳ್ಳೆ ಫಲಗಳನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. 2ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕಾಗುತ್ತೆ. ಸಡನ್ನಾಗಿ ಆಡುವಂಥ ಮಾತುಗಳು ಮುಂದಿರತಕ್ಕಂತಹ ಜನರಿಗೆ, ಅಥವಾ ನೀವು ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀರಿ ಅವರಿಗೆ ಬಹಳ ನೋವಾಗುವಂಥ ಸಾಧ್ಯತೆಗಳಿರುತ್ತೆ. ಚಾಟಿ ಏಟನ್ನು ಕೊಟ್ಟಷ್ಟು ಬಿಸಿ ತಾಕುವಂಥ ಸಾಧ್ಯತೆಗಳಿರುತ್ತೆ. ಸಾಕಷ್ಟು ಗಮನ ಇಟ್ಟುಕೊಂಡು ಮಾತನಾಡೋದ್ರಿಂದ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು, ಅವಕಾಶಗಳು ಸಿಗುವಂಥದ್ದಿರಬಹುದು. ರಾಜಕೀಯವಾಗಿ ಕೆಲವಷ್ಟು ಜವಾಬ್ದಾರಿಗಳು ಕೂಡ ಆಕಸ್ಮಿಕವಾಗಿ ಸಿಗುವಂಥ ಯೋಗಗಳಿರತಕ್ಕಂಥದ್ದು. ವೀಕ್ಷಕರೇ, ಅರ್ಥ ಮಾಡಿಕೊಳ್ಳಿ, ಕೆಲವಷ್ಟು ಯೋಗಗಳು 11ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನಿಮಗೆ ತಂದುಕೊಡುವಂತಹ ಕಾಲಘಟ್ಟ ಆಗಿರುವಂಥದ್ದು.
ಆದರೆ ನೀವು ದೇವತಾ ಆರಾಧನೆಗಳನ್ನು ಉಪಾಸನೆಗಳನ್ನು ಮರಿಬೇಡಿ. ದೇವತಾ ಆರಾಧನೆಗಳು ಉಪಾಸನೆಗಳನ್ನು ನಿಮ್ಮ ಈ ಒಂದು ಒಳ್ಳೆಯ ಸಮಯದಲ್ಲಿ ಮಾಡಿಕೊಂಡ್ರೆ ಮುಂದೆ ಬರತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಿಮಗೆ ಅದು ಅನುಕೂಲ ಆಗುತ್ತೆ. ವೀಕ್ಷಕರೇ, ನಮ್ಮೆಲ್ಲ ಜೀವನದಲ್ಲಿ ಅಶನ ವಸನ ವಸತಿ. ಅಶನ ಅಂತ ಹೇಳಿದರೆ ಅನ್ನ, ವಸನ ಅಂತ ಹೇಳಿದರೆ ವಸ್ತ್ರ, ವಸತಿ ಅಂತ ಹೇಳಿದರೆ ಮೂಲ ಸೌಕರ್ಯಗಳು. ಇದರ ಪ್ರಯತ್ನದಲ್ಲೇ ಇರ್ತೇವೆ ಹೊರತು ದೇವರ ಅನುಗ್ರಹ ಅಥವಾ ದೈವಾನುಗ್ರಹ ಪಡೀಲಿಕ್ಕಿರುವಂತಹ ಕಾರ್ಯಗಳಿಗೆ ನಮ್ಮನ್ನು ಪ್ರಚೋದನೆಯನ್ನು ನಾವೇ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಬ್ಬರು ಯಾರೂ ಕೂಡ ನಿಮಗೆ ಹೇಳಲ್ಲ. ವಶೀಕರಣವನ್ನು ಮಾಡಿಕೊಡ್ತೇವೆ ಅಥವಾ ಕಾರ್ಯದಲ್ಲಿ ವಶೀಕರಣ ಮಾಡಿಕೊಡ್ತೇವೆ, ಆ ವಶೀಕರಣ ಮಾಡ್ತೇವೆ, ಈ ವಶೀಕರಣ ಮಾಡ್ತೇವೆ. ದೇವರನ್ನು ವಶೀಕರಣ ಮಾಡುವಂಥ ಕಾರ್ಯಗಳನ್ನು ಮಾಡಿಕೊಳ್ಳಿ, ದೇವತಾ ಆರಾಧನೆಗಳನ್ನು ಮಾಡಿಕೊಳ್ಳಿ. ಅದನ್ನು ಬಿಟ್ಟು ಅನಗತ್ಯ ಕಾರ್ಯಗಳಿಗೆ ನಿಮ್ಮ ಸಮಯವನ್ನು ಹಣವನ್ನು ವ್ಯರ್ಥ ಮಾಡಬೇಡಿ. ಅದು ಯಾವುದು ಕೂಡ ನಿಮ್ಮನ್ನು ರಕ್ಷಣೆ ಮಾಡಲ್ಲ. ನಿಮ್ಮ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಕೌಂಟ್ನಲ್ಲಿ ನೀವು ಪುಣ್ಯ ಸಂಪಾದನೆ ಮಾಡಿರುವಂತಹ ಧರ್ಮ ಕರ್ಮಗಳು ನಿಮ್ಮ ಕೈ ಹಿಡಿಯುತ್ತೆ ಹೊರತು ಇದು ಯಾವುದೂ ನಿಮ್ಮ ಕೈ ಹಿಡಿಯಲ್ಲ. ಕೆಟ್ಟ ಸಮಯದಲ್ಲಿ ನಿಮ್ಮ ದೇವತಾರಾಧನೆಗಳು ಅಥವಾ ನಿಮ್ಮ ಕೆಲವಷ್ಟು ನಿತ್ಯ ಜೀವನದಲ್ಲಿ ಮಾಡುವಂತಹ ದೇವತಾ ಉಪಾಸನೆಗಳು ನಿಮ್ಮನ್ನು ಕೈ ಹಿಡಿಯುತ್ತೆ, ತಕ್ಷಣ ನಿಮ್ಮನ್ನು ಕಾಪಾಡಿಬಿಡುತ್ತೆ. ಹಾಗಾಗಿ ದೇವತಾರಾಧನೆಗಳನ್ನು ಮಾಡುವಂತಹ ವಿಷಯದಲ್ಲಿ ಇಷ್ಟ ದೇವರ ಒಂದು ಪೂಜೆಯನ್ನು ಮಾಡುವುದರಿಂದ, ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡುವುದರಿಂದ, ದೇವರಿಗೆ ಶರಣಾಗತಿಯನ್ನು ಹೊಂದುವುದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕಾಣಬಹುದು. ಶಕ್ತಿಗೆ ಅನುಸಾರವಾಗಿ ನಿಮ್ಮ ದೇವತಾ ಕಾರ್ಯಗಳನ್ನು ಮಾಡಿಕೊಳ್ಳಿ. ಹೀಗೆ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ಎಲ್ಲಿಯೂ ಕೂಡ ಇಲ್ಲ. ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ ಪುಷ್ಪಾದಿಗಳು, ಹಣ್ಣುಗಳು, ಹಂಪಲು ಏನೇ ಇದ್ದರೂ ನೀವು ಪೂಜೆ ಮಾಡುವಾಗ ಆಡಂಬರಗಳನ್ನು ಮಾಡುವುದನ್ನು ದೇವರು ನೋಡೋದಿಲ್ಲ. ಭಾವಗ್ರಾಹಿ ಜನಾರ್ದನ. ದೇವರು ನಮ್ಮ ಭಾವನೆಯನ್ನು, ನಮ್ಮ ಶ್ರದ್ಧೆಯನ್ನು, ನಮ್ಮ ಶರಣಾಗತಿಯನ್ನು ಮಾತ್ರ ಸ್ವೀಕಾರ ಮಾಡುವಂಥದ್ದಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯಿರಿ. ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ರಾಹುವಿನಿಂದಾಗಿ ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅಥವಾ ಮೋಸ, ವಂಚನೆ ಅಥವಾ ಛಾಯಾಗ್ರಹರು ಅಂತ ಹೇಳಿದರೆ ನೆರಳಿನ ರೂಪ. ನೆರಳನ್ನು ಈ ರೀತಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ನಾವು. ಅಂತ ಹೇಳಿದರೆ ಒಳ್ಳೆಯದನ್ನೆಲ್ಲವುದನ್ನು ಕೂಡ ಮುಚ್ಚಿ ಬಿಡುವಂತಹ ಒಂದು ಕಾರಕತ್ವ ಈ ರಾಹುವಿಗಿರೋದ್ರಿಂದ, ರಾಹುವು ಸರ್ಪಗಣ ಸ್ಮೃತಃ, ನಾಗಾರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಸರ್ಪಪ್ರೀತಿರ ಅವಶ್ಯಮೇವ ಕರಣಿ ಆರೋಗ್ಯ ಪುತ್ರಾಪ್ತಯೇ. ಸರ್ಪಪ್ರೀತಿ ಅಂತ ಹೇಳುವಂಥದ್ದು ಆರೋಗ್ಯವನ್ನು, ಪುತ್ರ ಸಂತಾನಗಳನ್ನೆಲ್ಲ ಕೊಡುವಂತಹ ಯೋಗಗಳನ್ನು, ಅದೇ ರೀತಿಯಾಗಿ ಅವಕಾಶಗಳನ್ನು ಕೊಡುವಂಥ ಗ್ರಹ ಆಗಿರೋದ್ರಿಂದಾಗಿ, ದೇವರಾಗಿರೋದ್ರಿಂದಾಗಿ ಸಾಕಷ್ಟು ನಾಗಾರಾಧನೆಗಳನ್ನು ಮಾಡೋದ್ರಿಂದ ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿಯೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು, ಒಳ್ಳೆಯ ಲಾಭಾಂಶ ಸಿಗುವಂಥದ್ದು. ದುಶ್ಚಟ, ದುರ್ಜನರ ಸಹವಾಸ, ದುರ್ಬುದ್ಧಿ ಇತ್ಯಾದಿಗಳಿಂದ ಆದಷ್ಟು ದೂರ ಇರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಯೋಗಗಳನ್ನು ಪಡೀಲಿಕ್ಕೆ ಒಳ್ಳೆಯ ಸಮಯ ಆಗಿರುವಂಥದ್ದು. ಅಥವಾ ಕೆಲವಷ್ಟು ನೀವು ಇನ್ನೊಬ್ಬರಿಗೆ ಮಾಡುವಂಥ ಉಪಕಾರಗಳಿಂದ ತೊಂದರೆ ತಾಪತ್ರಯಗಳು, ಜಾಮೀನು ಹಾಕುವಂಥ ವಿಷಯದಲ್ಲೆಲ್ಲ ಜಾಗ್ರತೆ ಇರಬೇಕಾದಂಥ ವಿಷಯಗಳಿರುತ್ತೆ. ಬೆಳ್ಳಗಿರುವಂಥದ್ದು ಎಲ್ಲವೂ ಕೂಡ ಹಾಲಲ್ಲ. ಈ ಒಂದು ವಿಚಾರವನ್ನು ಯೋಚನೆಯಲ್ಲಿಟ್ಕೊಂಡು ಮುನ್ನಡೆಯಿರಿ. ಒಳ್ಳೆಯ ಫಲಗಳು ನಿಮ್ಮದಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.